ನಗರ ಮತ್ತು ಗ್ರಾಮಾಂತರ ಮಟ್ಟದ ಬೂತ್ ಕಾರ್ಯಕರ್ತರ ಸಮಾವೇಶವನ್ನು ಶಿವಮೊಗ್ಗದ ಶುಭಮಂಗಳದಲ್ಲಿ ನಡೆಸಲಾಯಿತು. ಆರ್ಡರ್ ತಗೊಂಡ್ರಿ ಸಂತೆಗಳು ಗಣೇಶ್ ಅವರು ನರೇಂದ್ರ ಮೋದಿ ಜನಗಳು ದೀಪಾ ಮಾದೇಶ್ ಅವರು ನೇರವಾಗಿ ಪರೋಕ್ಷವಾಗಿ ಹಾಗೂ ಬೇರೆ ಬೇರೆ ರೂಪದ ಭಯಗಳು ನಮ್ಮೆಲ್ಲ ಕಾರ್ಯಕರ್ತರು ಪ್ರಸ್ತಾಪ ಮಾಡುದು. ಆದರೆ ಇದೆಲ್ಲ ಗೊತ್ತಿದ್ದೂ ಕೂಡ ಯಾವನ್ನೂ ಹೆದರಲ್ಲ ಅಂತ ನೀವು ಬಂದಿದ್ದೀರಲ್ಲ, ನಾನು ನಿಮ್ಗೆ ಅಭಿನಂದನೆ ಸಲ್ಲಿಸಲೇಬೇಕು. ಕೆಲವರು ಕರ್ಕೊಂಡು ಹೋದ್ರು, ಕೆಲವರು ಮನೆಯಲ್ಲಿ ಬಂದು ಹೇಳಿದ್ರು, ಕರ್ಕೊಂಡೋಗೋದು ಮತ್ತು ವಾಪಸ್ಸು ಬಂದರು. ಹೆದರಿದ್ರು ಕೂಡ ಕೆಲವರು ಹೆದರ್ಕೊಂಡು ಇನ್ನು ಮನೆಯಲ್ಲೂ ಇದ್ದಾರೆ. ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಅಣ್ಣ ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ, ನಿಮ್ಮನ್ನು ಗೆಲ್ಲಿಸ್ತೇವೆ. ಇಷ್ಟೇ ಅಲ್ಲ, ಕಾಂಗ್ರೆಸ್ಸಿನ ವ್ಯಕ್ತಿಗಳು ನನ್ನ ಮನೆ ದೇವರಾಣೆಗೂ ನಿಮ್ಮನ್ನು ಗೆಲ್ಲಿಸ್ತೀವಿ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳಾದರು ಯಡಿಯೂರಪ್ಪನವರು, ಬೊಮ್ಮಾಯಿ, ಸದಾನಂದಗೌಡರು, ಜಗದೀಶ್ ಶೆಟ್ಟರು ಎಂದೂ ನಮಗೆ ಪೂರ್ಣ ಬಹುಮತ ಬರಲಿಲ್ಲ. ಬೇರೆ ಬೇರೆ ಯಾರ್ಯಾರ ಜೊತೆ ಸೇರ್ಕೊಂಡು ನಾವು ಅಧಿಕಾರ ಮಾಡಿದ್ವಿ. ಆದರೆ 108ರಿಂದ 66ಕ್ಕೆ ಇವತ್ತು ಕುಸ್ತು ಬಿದ್ದುವಲ್ಲ, ಇದಕ್ಕೆ ಕಾರ್ಯಕರ್ತರು ಕಾರಣ ಅಲ್ಲ. ಎಷ್ಟೇ ನೋವಿದ್ರು ನೋವು ಅನುಭವಿಸಿ ಈ ಪಕ್ಷ ಅಧಿಕಾರಕ್ಕೆ ಬರಬೇಕು. ನಿಜಕ್ಕೂ ಕೂಡ ಒಂದೊಂದು ಜಿಲ್ಲೆ ಹೋದ್ರೆ ಗಣ್ಣೀರಾಗ್ತಾರೆ ಕಾರ್ಯಕರ್ತರು. ಯಾರ ಹತ್ರ ಹೇಳ್ಕೋಬೇಕು ಸರ್? ರಾಜ್ಯದ ನಾಯಕತ್ರ ಹೋಗೋಕ್ಕೂ ನಮಗಾಗಲ್ಲ, ನಾವು ಫೋನು ತಗೊಳ್ಳಲ್ಲ, ಅಪಾಯಿಂಟ್ಮೆಂಟು ಕೊಡಲ್ಲ, ಯಾರ್ದ ಹೇಳ್ಕೋಬೇಕು? ಇದನ್ನೆಲ್ಲ ಗಮನಿಸಿ ನಾನು ಹೇಳ್ತಾ ಇದ್ದೀನಿ. ನಾನು ಕೇಂದ್ರದ ನಾಯಕರು, ಭಾರತೀಯ ಜನತಾ ಪಾರ್ಟಿ ನಾಯಕರು ನೀವು ಚುನಾವಣೆಗೆ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ನಿಲ್ಲಬಾರದು ಅಂತ ಸೂಚನೆ ಕೊಟ್ಟಾಗ ಪಕ್ಷದ ಸಿದ್ಧಾಂತಕ್ಕೆ ಒಪ್ಪಿ ಸೂಚನೆ ಪರಿಪಾಲನೆ ಮಾಡಿ 3 ನಿಮಿಷದಲ್ಲಿ ನಾನು ಚುನಾವಣೆ ನಿಲ್ಲಲ್ಲ ಅಂತ ಕೇಂದ್ರಕ್ಕೆ ಪತ್ರವನ್ನು ಬರೆದೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಇನ್ಯಾರು ಈ ರೀತಿ ಮಾಡಿದಲ್ಲ. ಹಿಂದುತ್ವಕ್ಕೆ ರಾಜ್ಯದ ಬಿಜೆಪಿಯಲ್ಲಿ ಕೆಲವರಿಗೆ ಪೆಟ್ಟು ಬಿಡ್ತಾ ಇದೆ. ಬಿಜೆಪಿಯ ಅನೇಕ ಪಕ್ಷವನ್ನು ಕಟ್ಟಿರುವಂತಹ ಹಿರಿಯ ಕಾರ್ಯಕರ್ತರುಗಳು, ಕಿರಿಯ ಕಾರ್ಯಕರ್ತರುಗಳು ಅವರೆಲ್ಲರೂ ಮನಸ್ಸು ನೋವಾಗಿದೆ. ಇದನ್ನು ಸರಿ ಮಾಡಬೇಕು ಅನ್ನೋಂಥ ಒಂದೇ ಆಸಕ್ತಿಯಿಂದ ನಾನು ಈ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೇನೆ. ಇದಕ್ಕೆ ಬೆಂಬಲ ಸೂಚಿಸಿ ತಾವೆಲ್ಲರೂ ಬಂದಿದ್ದೀರಾ. ನಿಜಕ್ಕೂ ನಿಮ್ಮೆಲ್ಲರೂ ಕೂಡ ಸಾಷ್ಟಾಂಗ ನಮಸ್ಕಾರ ಮಾಡಕ್ಕೆ